ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಸಾಹಿತ್ಯಾಸಕ್ತರೇ, ನೀವು ನೋಡುತ್ತಿರುವುದು ನಮ್ಮ ಅನರ್ಘ್ಯ ರತ್ನ ಕನ್ನಡ ಸಾಹಿತ್ಯ ಚರಿತ್ರೆ ಯೂಟ್ಯೂಬ್ ಚಾನೆಲ್. ಕನ್ನಡ ಸಾಹಿತ್ಯದ ಮಹತ್ವದ ವಿಷಯಗಳನ್ನು ಸಂಶೋಧನಾತ್ಮಕವಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ನಿಮ್ಮ ಮುಂದೆ ತರುವ ಒಂದು ಸಣ್ಣ ಪ್ರಯತ್ನ ಇದು. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಭಾರತೀಯ ಸಾಹಿತ್ಯದ ಅತ್ಯುನ್ನತ ಗೌರವವಾದ ಜ್ಞಾನಪೀಠ ಪ್ರಶಸ್ತಿ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಈ ಪ್ರಶಸ್ತಿಯ ಇತಿಹಾಸ ಏನು, ಇದರ ಮಹತ್ವ ಏನು, ಕನ್ನಡಕ್ಕೆ ಈ ಪ್ರಶಸ್ತಿ ಎಷ್ಟು ಬಾರಿ ಬಂದಿದೆ ಮತ್ತು ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿ ಘೋಷಣೆಯ ಮೂಲಕ ಮತ್ತೆ ಚರ್ಚೆಗೆ ಬಂದಿರುವ ತಮಿಳು ಕವಿ ವೈರಮುತ್ತು ರಾಮಸಾಮಿ ಯಾರು ಎಂಬುದರ ಕುರಿತು ಸಮಗ್ರವಾಗಿ ತಿಳಿದುಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಭಾರತವು ಸಾವಿರಾರು ವರ್ಷಗಳ ಸಾಹಿತ್ಯ ಪರಂಪರೆಯನ್ನು ಹೊಂದಿರುವ ಮಹಾನಾಗರಿಕತೆ. ಈ ದೇಶದಲ್ಲಿ ಸಾಹಿತ್ಯವು ಕೇವಲ ಪದಗಳ ಕಲೆಯಲ್ಲ, ಅದು ನಮ್ಮ ಸಂಸ್ಕೃತಿ, ಸಮಾಜ, ಧರ್ಮ, ತತ್ವಶಾಸ್ತ್ರ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಬಿಂಬವಾಗಿದೆ. ಭಾರತೀಯ ಸಾಹಿತ್ಯದ ಇತಿಹಾಸವನ್ನು ಗಮನಿಸಿದರೆ ಅದು ವೇದಗಳ ಕಾಲದಿಂದಲೇ ಆರಂಭವಾಗುತ್ತದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳಲ್ಲಿ ಮಾನವ ಜೀವನದ ಆಳವಾದ ತತ್ವಗಳು ವ್ಯಕ್ತವಾಗಿವೆ. ನಂತರ ಉಪನಿಷತ್ತುಗಳು ಮಾನವ ಜೀವನದ ಅರ್ಥವನ್ನು ತತ್ವಶಾಸ್ತ್ರೀಯವಾಗಿ ವಿವರಿಸಿವೆ. ಈ ಸಾಹಿತ್ಯ ಪರಂಪರೆಯ ಮುಂದಿನ ಹಂತದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಎಂಬ ಮಹಾಕಾವ್ಯಗಳು ಭಾರತೀಯ ಸಾಹಿತ್ಯಕ್ಕೆ ಮಹತ್ವದ ಆಧಾರವಾಗಿವೆ. ಇವು ಕೇವಲ ಕಥೆಗಳಲ್ಲ, ಇವು ಮಾನವ ಜೀವನದ ಮೌಲ್ಯಗಳನ್ನು ಬೋಧಿಸುವ ಮಹಾ ಸಾಹಿತ್ಯ ಸಂಪತ್ತು. ಕಾಲಕ್ರಮೇಣ ಸಂಸ್ಕೃತದ ಜೊತೆಗೆ ಪ್ರಾಕೃತ ಮತ್ತು ಪಾಳಿ ಭಾಷೆಗಳಲ್ಲಿ ಸಾಹಿತ್ಯ ಬೆಳೆಯಿತು. ನಂತರ ಭಾರತದಲ್ಲಿ ಅನೇಕ ಪ್ರಾದೇಶಿಕ ಭಾಷೆಗಳು ಬೆಳವಣಿಗೆ ಕಂಡವು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಬೆಂಗಾಳಿ, ಹಿಂದಿ, ಗುಜರಾತಿ, ಒಡಿಯಾ, ಅಸ್ಸಾಮಿ ಸೇರಿದಂತೆ ಅನೇಕ ಭಾಷೆಗಳು ತಮ್ಮದೇ ಆದ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ನಿರ್ಮಿಸಿಕೊಂಡವು. ಪ್ರತಿ ಭಾಷೆಯಲ್ಲಿಯೂ ಮಹಾಕವಿಗಳು ಮತ್ತು ಮಹಾನ್ ಲೇಖಕರು ಹುಟ್ಟಿದರು. ಅವರು ತಮ್ಮ ಕಾಲದ ಸಮಾಜವನ್ನು, ಜನರ ಬದುಕನ್ನು, ಮಾನವ ಮನಸ್ಸಿನ ಭಾವನೆಗಳನ್ನು ಮತ್ತು ಕಾಲಘಟ್ಟದ ಸಮಸ್ಯೆಗಳನ್ನು ಸಾಹಿತ್ಯದ ಮೂಲಕ ವ್ಯಕ್ತಪಡಿಸಿದರು. ಈ ಮಹಾನ್ ಸಾಹಿತ್ಯಕರ್ತರನ್ನು ಗೌರವಿಸಲು ಭಾರತದಲ್ಲಿ ಒಂದು ಮಹತ್ತರ ಪ್ರಶಸ್ತಿ ಸ್ಥಾಪಿಸಲಾಯಿತು. ಅದೇ ಜ್ಞಾನಪೀಠ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಭಾರತೀಯ ಜ್ಞಾನಪೀಠ ಸಂಸ್ಥೆ ಸ್ಥಾಪಿಸಿತು. ಈ ಸಂಸ್ಥೆಯನ್ನು ಸಾಹು ಶಾಂತಿ ಪ್ರಸಾದ್ ಜೈನ್ ಮತ್ತು ರಾಮ ಜೈನ್ ಅವರು ಸ್ಥಾಪಿಸಿದರು. ಭಾರತೀಯ ಸಾಹಿತ್ಯವನ್ನು ಉತ್ತೇಜಿಸುವುದು ಮತ್ತು ಮಹಾನ್ ಲೇಖಕರನ್ನು ಗೌರವಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಈ ಪ್ರಶಸ್ತಿಯನ್ನು ಸ್ಥಾಪಿಸಿದ ವರ್ಷ 1961. ಮೊದಲ ಜ್ಞಾನಪೀಠ ಪ್ರಶಸ್ತಿ ನೀಡಲ್ಪಟ್ಟಿದ್ದು 1965ರಲ್ಲಿ. ಭಾರತದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ನೀಡಲ್ಪಟ್ಟಿದ್ದು 1965ರಲ್ಲಿ. ಈ ಮೊದಲ ಗೌರವವನ್ನು ಪಡೆದವರು ಮಲಯಾಳಂ ಭಾಷೆಯ ಮಹಾಕವಿ ಜಿ ಶಂಕರ ಕುರುಪ್. ಅವರ ಓಡಕ್ಕುಜಲ್ ಎಂಬ ಕಾವ್ಯ ಸಂಕಲನಕ್ಕಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ಈ ಕಾವ್ಯ ಸಂಕಲನದಲ್ಲಿ ಪ್ರಕೃತಿ, ಮಾನವ ಜೀವನ ಮತ್ತು ತತ್ವಶಾಸ್ತ್ರೀಯ ಚಿಂತನೆಗಳು ಅತ್ಯಂತ ಸುಂದರವಾಗಿ ವ್ಯಕ್ತವಾಗುತ್ತವೆ. ಜಿ ಶಂಕರ ಕುರುಪ್ ಅವರನ್ನು ಮಲಯಾಳಂ ಸಾಹಿತ್ಯದಲ್ಲಿ ಮಹಾಕವಿ ಎಂದು ಗೌರವಿಸಲಾಗುತ್ತದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳಾ ಲೇಖಕಿ ಆಶಾಪೂರ್ಣ ದೇವಿ. ಅವರಿಗೆ ಈ ಗೌರವ ದೊರೆತಿದ್ದು 1976ರಲ್ಲಿ. ಆಶಾಪೂರ್ಣ ದೇವಿ ಬೆಂಗಾಳಿ ಸಾಹಿತ್ಯದ ಪ್ರಮುಖ ಕಾದಂಬರಿಕಾರ್ತಿ. ಅವರ ಪ್ರಸಿದ್ಧ ಕಾದಂಬರಿ ಪ್ರಥಮ ಪ್ರತಿಶ್ರುತಿಗಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಈ ಕಾದಂಬರಿ ಭಾರತೀಯ ಸಮಾಜದಲ್ಲಿ ಮಹಿಳೆಯರ ಜೀವನ, ಅವರ ಸಂಕಷ್ಟಗಳು ಮತ್ತು ಮಹಿಳಾ ಸ್ವಾತಂತ್ರ್ಯದ ಕುರಿತು ಆಳವಾದ ಚಿಂತನೆಗಳನ್ನು ವ್ಯಕ್ತಪಡಿಸುತ್ತದೆ. ಆಶಾಪೂರ್ಣ ದೇವಿ ಅವರ ಸಾಹಿತ್ಯದಲ್ಲಿ ಮಹಿಳೆಯರ ಹಕ್ಕುಗಳು, ಕುಟುಂಬ ವ್ಯವಸ್ಥೆ ಮತ್ತು ಸಮಾಜದ ಅನ್ಯಾಯಗಳ ವಿರುದ್ಧದ ಧ್ವನಿ ಸ್ಪಷ್ಟವಾಗಿ ಕಾಣುತ್ತದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಲೇಖಕರಿಗೆ ನಗದು ಬಹುಮಾನ, ಗೌರವ ಪತ್ರ ಮತ್ತು ಸರಸ್ವತಿ ದೇವಿಯ ಪ್ರತಿಮೆ ನೀಡಲಾಗುತ್ತದೆ. ಭಾರತ ಸಂವಿಧಾನದ 8ನೇ ಅನುಕ್ರಮಣಿಕೆಯಲ್ಲಿರುವ 22 ಭಾಷೆಗಳಿನ ಸಾಹಿತ್ಯಕರ್ತರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. ಈ ಆಯ್ಕೆ ಪ್ರಕ್ರಿಯೆ ಬಹಳ ಕಠಿಣವಾಗಿದೆ. ರಾಜ್ಯ ಮಟ್ಟದ ಸಾಹಿತ್ಯ ತಜ್ಞರು
ತಮ್ಮ ಭಾಷೆಯ ಪ್ರಮುಖ ಲೇಖಕರನ್ನು ಶಿಫಾರಸು ಮಾಡುತ್ತಾರೆ. ನಂತರ ರಾಷ್ಟ್ರೀಯ ಮಟ್ಟದ ಸಾಹಿತ್ಯ ತಜ್ಞರ ಸಮಿತಿ ಆ ಶಿಫಾರಸುಗಳನ್ನು ಪರಿಶೀಲಿಸುತ್ತದೆ. ಕೊನೆಗೆ ಅತ್ಯಂತ ಹಿರಿಯ ಸಾಹಿತ್ಯ ತಜ್ಞರ ಮಂಡಳಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಇದೀಗ ಕನ್ನಡ ಸಾಹಿತ್ಯದ ಬಗ್ಗೆ ಮಾತನಾಡೋಣ. ಕನ್ನಡ ಸಾಹಿತ್ಯವು ಭಾರತದಲ್ಲಿನ ಅತ್ಯಂತ ಪ್ರಾಚೀನ ಸಾಹಿತ್ಯ ಪರಂಪರೆಯನ್ನು ಹೊಂದಿದೆ. ಪಂಪ, ರನ್ನ, ಪೊನ್ನ ಎಂಬ ಆದಿಕಾಲದ ಕವಿಗಳಿಂದ ಆರಂಭವಾದ ಕನ್ನಡ ಸಾಹಿತ್ಯ ಪರಂಪರೆ ಇಂದು ವಿಶ್ವಮಟ್ಟಕ್ಕೆ ಬೆಳೆಯುತ್ತಿದೆ. ಈ ಮಹಾಪರಂಪರೆಯ ಫಲವಾಗಿ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಅತ್ಯಧಿಕ ಬಾರಿ ದೊರೆತಿದೆ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆತಿದ್ದು 1967ರಲ್ಲಿ. ಅದನ್ನು ಪಡೆದವರು ಮಹಾಕವಿ ಕುವೆಂಪು. ಅವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಅವರಿಗೆ ಈ ಪ್ರಶಸ್ತಿಯನ್ನು ತಂದುಕೊಟ್ಟಿತು. ಕುವೆಂಪು ವಿಶ್ವಮಾನವ ಎಂಬ ಮಹತ್ವದ ತತ್ವವನ್ನು ಪ್ರತಿಪಾದಿಸಿದರು. 1973ರಲ್ಲಿ ದಾರಾ ರದ್ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅವರ 4 ತಂತಿ ಎಂಬ ಕಾವ್ಯ ಸಂಕಲನ ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿ. 1977ರಲ್ಲಿ ಶಿವರಾಮ ಕಾರಂತ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅವರ ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿ ಮಾನವ ನಂಬಿಕೆಗಳ ಬಗ್ಗೆ ಆಳವಾದ ಚಿಂತನೆಗಳನ್ನು ವ್ಯಕ್ತಪಡಿಸುತ್ತದೆ. 1983ರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅವರ ಚಿಕ್ಕವೀರ ರಾಜೇಂದ್ರ ಎಂಬ ಐತಿಹಾಸಿಕ ಕಾದಂಬರಿ ಕೊಡಗು ಇತಿಹಾಸವನ್ನು ಚಿತ್ರಿಸುತ್ತದೆ. 1990ರಲ್ಲಿ ವಿ.ಕೆ. ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅವರ ಭಾರತ ಸಿಂಧು ರಶ್ಮಿ ಮಹಾಕಾವ್ಯ ಕನ್ನಡ ಸಾಹಿತ್ಯದ ಮಹತ್ವದ ಕೃತಿ. 1994ರಲ್ಲಿ ಯು.ಆರ್. ಅನಂತಮೂರ್ತಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅವರ ಸಂಸ್ಕಾರ ಕಾದಂಬರಿ ಭಾರತೀಯ ಸಾಹಿತ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಕೃತಿಗಳಲ್ಲಿ ಒಂದಾಗಿದೆ. 1998ರಲ್ಲಿ ಗಿರೀಶ್ ಕರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅವರು ಕನ್ನಡದ ಪ್ರಸಿದ್ಧ ನಾಟಕಕಾರರು. ಅವರ ತುಗ್ಲಕ್ ಮತ್ತು ಹಯವದನ ನಾಟಕಗಳು ವಿಶ್ವದ ಅನೇಕ ಭಾಷೆಗಳಲ್ಲಿ ಅನುವಾದಗೊಂಡಿವೆ. 1998ರಲ್ಲಿ ಗಿರೀಶ್ ಕರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅವರು ಕನ್ನಡದ ಪ್ರಸಿದ್ಧ ನಾಟಕಕಾರರು. ಅವರ ತುಗ್ಲಕ್ ಮತ್ತು ಹಯವದನ ನಾಟಕಗಳು ವಿಶ್ವದ ಅನೇಕ ಭಾಷೆಗಳಲ್ಲಿ ಅನುವಾದಗೊಂಡಿವೆ. 1910ರಲ್ಲಿ ಚಂದ್ರಶೇಖರ ಕಂಬಾರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅವರ ಸಾಹಿತ್ಯದಲ್ಲಿ ಕರ್ನಾಟಕದ ಜನಪದ ಸಂಸ್ಕೃತಿ ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತದೆ. ಇದೀಗ ಅತ್ಯಂತ ಮುಖ್ಯ ವಿಷಯದ ಬಗ್ಗೆ ತಿಳಿಯೋಣ. 2026ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಘೋಷಣೆಯ ಸಂದರ್ಭದಲ್ಲಿ ತಮಿಳು ಭಾಷೆಯ ಖ್ಯಾತ ಕವಿ ಮತ್ತು ಗೀತರಚನಾಕಾರ ವೈರಮುತ್ತು ರಾಮಸಾಮಿಯವರ ಹೆಸರನ್ನು ಪ್ರಕಟಿಸಲಾಗಿದೆ. ವೈರಮುತ್ತು ರಾಮಸಾಮಿ 1953ರಲ್ಲಿ ತಮಿಳುನಾಡಿನ ತೆನಿ ಜಿಲ್ಲೆಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಸಾಹಿತ್ಯದ ಮೇಲೆ ಅಪಾರ ಆಸಕ್ತಿಯಿತ್ತು. ಅವರು ಚೆನ್ನೈನ ಪಚ್ಚಯ್ಯಪ್ಪ ಕಾಲೇಜಿನಲ್ಲಿ ತಮಿಳು ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ನಂತರ ಅವರು ಕವಿ, ಕಾದಂಬರಿಕಾರ ಮತ್ತು ಗೀತರಚನಾಕಾರರಾಗಿ ತಮಿಳು ಸಾಹಿತ್ಯದಲ್ಲಿ ದೊಡ್ಡ ಹೆಸರು ಪಡೆದರು. ವೈರಮುತ್ತು ತಮಿಳು ಚಿತ್ರರಂಗದಲ್ಲಿ ಸಾವಿರಾರು ಹಾಡುಗಳನ್ನು ರಚಿಸಿದ್ದಾರೆ. ಅವರ ಹಾಡುಗಳು ಕಾವ್ಯಮಯ ಭಾಷೆ ಮತ್ತು ಆಳವಾದ ಭಾವನೆಗಳಿಂದ ಪ್ರಸಿದ್ಧವಾಗಿವೆ. ಅವರು ಕೇವಲ ಗೀತರಚನಾಕಾರರಲ್ಲ, ಅವರು ಸುಮಾರು 40ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಪ್ರಸಿದ್ಧ ಕೃತಿಗಳಲ್ಲಿ ಕಲ್ಲಿಕ್ಕಟ್ಟು ಇತಿಹಾಸಂ ಎಂಬ ಕಾದಂಬರಿ ಅತ್ಯಂತ ಮಹತ್ವದ್ದು. ಈ ಕಾದಂಬರಿ ವೈಗೈ ಅಣೆಕಟ್ಟು ನಿರ್ಮಾಣದ ಕಾರಣದಿಂದ ಊರು ಬಿಟ್ಟು ಹೋಗಬೇಕಾದ ಗ್ರಾಮಸ್ಥರ ಬದುಕಿನ ಸಂಕಷ್ಟವನ್ನು ಚಿತ್ರಿಸುತ್ತದೆ. ಈ ಕೃತಿಗೆ 2003ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ವೈರಮುತ್ತು 7 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ಅವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಸೇರಿದಂತೆ ಅನೇಕ ಗೌರವಗಳು ದೊರೆತಿವೆ. ತಮಿಳು ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವುದು ಇದು 3ನೇ ಬಾರಿ. ಮೊದಲು ಲೇಖಕ ಅಖಿಲನ್ ಅವರಿಗೆ, ನಂತರ ಲೇಖಕ ಜಯಕಾಂತನ್ ಅವರಿಗೆ ಈ ಪ್ರಶಸ್ತಿ ದೊರೆಯಿತು. ಈಗ ವೈರಮುತ್ತು ಈ ಗೌರವವನ್ನು ಪಡೆದ 3ನೇ ತಮಿಳು ಸಾಹಿತ್ಯಕರ್ತರಾಗಿದ್ದಾರೆ. ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ 2 ಪ್ರಮುಖವಾದವು: ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ.
ಜ್ಞಾನಪೀಠ ಪ್ರಶಸ್ತಿ ಭಾರತೀಯ ಸಾಹಿತ್ಯದ ಅತ್ಯುನ್ನತ ಗೌರವವೆಂದು ಪರಿಗಣಿಸಲಾಗುತ್ತದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷೆಗಳಲ್ಲಿ ಪ್ರಕಟವಾಗುವ ಅತ್ಯುತ್ತಮ ಸಾಹಿತ್ಯ ಕೃತಿಗಳಿಗೆ ನೀಡಲಾಗುತ್ತದೆ. ಭಾರತದ ಅನೇಕ ಮಹಾನ್ ಸಾಹಿತ್ಯಕರ್ತರು ಈ ಎರಡು ಪ್ರಮುಖ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರಲ್ಲಿ ಪ್ರಮುಖರು ಈ ಕೆಳಗಿನವರು: ಜಿ. ಶಂಕರ ಕುರುಪ್, ಮಲಯಾಳಂ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1963, ಜ್ಞಾನಪೀಠ ಪ್ರಶಸ್ತಿ 1965. ಕುವೆಂಪು, ಕನ್ನಡ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955, ಜ್ಞಾನಪೀಠ ಪ್ರಶಸ್ತಿ 1967. ಸುಮಿತ್ರಾನಂದನ್ ಪಂತ್, ಹಿಂದಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1960, ಜ್ಞಾನಪೀಠ ಪ್ರಶಸ್ತಿ 1968. ಪಿರಾಕ್ ಗೋರಖ್ಪುರಿ, ಉರ್ದು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1960, ಜ್ಞಾನಪೀಠ ಪ್ರಶಸ್ತಿ 1969. ವಿಶ್ವನಾಥ ಸತ್ಯನಾರಾಯಣ, ತೆಲುಗು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1962, ಜ್ಞಾನಪೀಠ ಪ್ರಶಸ್ತಿ 1970. ವಿಷ್ಣು ದೇ, ಬೆಂಗಾಳಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1965, ಜ್ಞಾನಪೀಠ ಪ್ರಶಸ್ತಿ 1971. ರಾಮಧಾರಿ ಸಿಂಗ್ ದಿನ್ಕರ್, ಹಿಂದಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1959, ಜ್ಞಾನಪೀಠ ಪ್ರಶಸ್ತಿ 1972. ದಾ. ರಾ. ಬೇಂದ್ರೆ, ಕನ್ನಡ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1958, ಜ್ಞಾನಪೀಠ ಪ್ರಶಸ್ತಿ 1973. ಗೋಪಿನಾಥ್ ಮಹಂತಿ, ಒಡಿಯಾ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955, ಜ್ಞಾನಪೀಠ ಪ್ರಶಸ್ತಿ 1973. ವಿ. ಎಸ್. ಖಾಂಡೇಕರ್, ಮರಾಠಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1960, ಜ್ಞಾನಪೀಠ ಪ್ರಶಸ್ತಿ 1974. ಅಖಿಲನ್, ತಮಿಳು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1963, ಜ್ಞಾನಪೀಠ ಪ್ರಶಸ್ತಿ 1975. ಆಶಾಪೂರ್ಣ ದೇವಿ, ಬೆಂಗಾಳಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1965, ಜ್ಞಾನಪೀಠ ಪ್ರಶಸ್ತಿ 1976. ಕೆ. ಶಿವರಾಮ ಕಾರಂತ, ಕನ್ನಡ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955, ಜ್ಞಾನಪೀಠ ಪ್ರಶಸ್ತಿ 1977. ಬಿರೇಂದ್ರ ಕುಮಾರ್ ಭಟ್ಟಾಚಾರ್ಯ, ಅಸ್ಸಾಮಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1961, ಜ್ಞಾನಪೀಠ ಪ್ರಶಸ್ತಿ 1979. ಎಸ್. ಕೆ. ಪೊಟ್ಟೆಕ್ಕಡ್, ಮಲಯಾಳಂ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1962, ಜ್ಞಾನಪೀಠ ಪ್ರಶಸ್ತಿ 1980. ಅಮೃತಾ ಪ್ರೀತಂ, ಪಂಜಾಬಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1956, ಜ್ಞಾನಪೀಠ ಪ್ರಶಸ್ತಿ 1981. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕನ್ನಡ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1968, ಜ್ಞಾನಪೀಠ ಪ್ರಶಸ್ತಿ 1983. ತಕಾಜಿ ಶಿವಶಂಕರ ಪಿಳ್ಳೈ, ಮಲಯಾಳಂ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1958, ಜ್ಞಾನಪೀಠ ಪ್ರಶಸ್ತಿ 1984. ವಿ. ಕೆ. ಗೋಕಾಕ್, ಕನ್ನಡ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1961, ಜ್ಞಾನಪೀಠ ಪ್ರಶಸ್ತಿ 1990. ಯು. ಆರ್. ಅನಂತಮೂರ್ತಿ, ಕನ್ನಡ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1967, ಜ್ಞಾನಪೀಠ ಪ್ರಶಸ್ತಿ 1994. ಗಿರೀಶ್ ಕಾರ್ನಾಡ್, ಕನ್ನಡ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1972, ಜ್ಞಾನಪೀಠ ಪ್ರಶಸ್ತಿ 1998. ಚಂದ್ರಶೇಖರ ಕಂಬಾರ, ಕನ್ನಡ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1991, ಜ್ಞಾನಪೀಠ ಪ್ರಶಸ್ತಿ 1910. ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅತ್ಯುನ್ನತ ಗೌರವವೆಂದು ಪರಿಗಣಿಸಲಾಗುತ್ತದೆ. ಅದೇ ಸಮಯದಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯು ಭಾರತದ ಅತ್ಯಂತ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಒಂದಾಗಿದೆ. ಈ ಪ್ರಶಸ್ತಿಯನ್ನ ಕೆ. ಕೆ. ಬಿರ್ಲಾ ಫೌಂಡೇಶನ್ ಸಂಸ್ಥೆ 1991ರಲ್ಲಿ ಸ್ಥಾಪಿಸಿತು. ಭಾರತೀಯ ಭಾಷೆಗಳಲ್ಲಿ ಪ್ರಕಟವಾದ ಉತ್ತಮ ಸಾಹಿತ್ಯ ಕೃತಿಗಳಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೀಡಲಾಗುತ್ತದೆ. ಜ್ಞಾನಪೀಠ ಪ್ರಶಸ್ತಿ ಜೀವನ ಪರ್ಯಂತದ ಸಾಹಿತ್ಯ ಸಾಧನೆಗಾಗಿ ನೀಡಲಾಗುವ ಗೌರವವಾಗಿದೆ. ಸರಸ್ವತಿ ಸಮ್ಮಾನ್ ನಿರ್ದಿಷ್ಟ ಸಾಹಿತ್ಯ ಕೃತಿಗಾಗಿ ನೀಡಲಾಗುವ ಪ್ರಶಸ್ತಿಯಾಗಿದೆ. ಭಾರತದಲ್ಲಿ ಕೆಲವೇ ಕೆಲವು ಸಾಹಿತ್ಯಕರ್ತರು
ಈ 2 ಅತ್ಯುನ್ನತ ಗೌರವಗಳನ್ನು ಪಡೆದಿದ್ದಾರೆ. ಅವರಲ್ಲಿ ಪ್ರಮುಖರು ಈ ಕೆಳಗಿನವರು: ಮಹಾಶ್ವೇತಾ ದೇವಿ, ಬೆಂಗಾಳಿ, ಜ್ಞಾನಪೀಠ ಪ್ರಶಸ್ತಿ 1996, ಸರಸ್ವತಿ ಸಮ್ಮಾನ್ 1993. ಮಹಾಶ್ವೇತಾ ದೇವಿ ಭಾರತೀಯ ಸಾಹಿತ್ಯದ ಪ್ರಮುಖ ಕಾದಂಬರಿಕಾರ್ತಿ ಮತ್ತು ಸಾಮಾಜಿಕ ಚಿಂತಕಿ. ಅವರ ಸಾಹಿತ್ಯದಲ್ಲಿ ಆದಿವಾಸಿ ಸಮಾಜದ ಬದುಕು, ಶೋಷಣೆ ಮತ್ತು ಸಾಮಾಜಿಕ ನ್ಯಾಯದ ವಿಷಯಗಳು ಪ್ರಮುಖವಾಗಿ ಕಾಣಿಸುತ್ತವೆ. ಸೀತಾಕಾಂತ ಮಹಾಪಾತ್ರ, ಒಡಿಯಾ, ಜ್ಞಾನಪೀಠ ಪ್ರಶಸ್ತಿ 1993, ಸರಸ್ವತಿ ಸಮ್ಮಾನ್ 1915. ಸೀತಾಕಾಂತ ಮಹಾಪಾತ್ರ ಒಡಿಯಾ ಭಾಷೆಯ ಪ್ರಮುಖ ಕವಿ ಮತ್ತು ಸಂಶೋಧಕ. ಅವರ ಕಾವ್ಯದಲ್ಲಿ ಭಾರತೀಯ ತತ್ವಶಾಸ್ತ್ರ, ಜನಪದ ಸಂಸ್ಕೃತಿ ಮತ್ತು ಮಾನವ ಜೀವನದ ಆಳವಾದ ಚಿಂತನೆಗಳು ಕಾಣಿಸುತ್ತವೆ. ಈ ಇಬ್ಬರು ಸಾಹಿತ್ಯಕರ್ತರು ಭಾರತೀಯ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸರಸ್ವತಿ ಸಮ್ಮಾನ್ ಎಂಬ 2 ಅತ್ಯುನ್ನತ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿರುವ ಅಪರೂಪದ ವ್ಯಕ್ತಿತ್ವಗಳಾಗಿದ್ದಾರೆ. ಭಾರತದ ಕೆಲವು ಮಹಾನ್ ಸಾಹಿತ್ಯಕರ್ತರು ಈ 3 ಪ್ರಮುಖ ಸಾಹಿತ್ಯ ಗೌರವಗಳನ್ನು ಪಡೆದಿದ್ದಾರೆ. ಅವರಲ್ಲಿ ಪ್ರಮುಖರು ಈ ಕೆಳಗಿನವರು: ಮಹಾಶ್ವೇತಾ ದೇವಿ, ಬೆಂಗಾಳಿ, ಜ್ಞಾನಪೀಠ ಪ್ರಶಸ್ತಿ 1996, ಸರಸ್ವತಿ ಸಮ್ಮಾನ್ 1993. ಮಹಾಶ್ವೇತಾ ದೇವಿ ಭಾರತೀಯ ಸಾಹಿತ್ಯದ ಪ್ರಮುಖ ಕಾದಂಬರಿಕಾರ್ತಿ ಮತ್ತು ಸಾಮಾಜಿಕ ಚಿಂತಕಿ. ಅವರ ಸಾಹಿತ್ಯದಲ್ಲಿ ಆದಿವಾಸಿ ಸಮಾಜದ ಬದುಕು, ಶೋಷಣೆ ಮತ್ತು ಸಾಮಾಜಿಕ ನ್ಯಾಯದ ವಿಷಯಗಳು ಪ್ರಮುಖವಾಗಿ ಕಾಣಿಸುತ್ತವೆ. ಸೀತಾಕಾಂತ ಮಹಾಪಾತ್ರ, ಒಡಿಯಾ, ಜ್ಞಾನಪೀಠ ಪ್ರಶಸ್ತಿ 1993, ಸರಸ್ವತಿ ಸಮ್ಮಾನ್ 1915. ಸೀತಾಕಾಂತ ಮಹಾಪಾತ್ರ ಒಡಿಯಾ ಭಾಷೆಯ ಪ್ರಮುಖ ಕವಿ ಮತ್ತು ಸಂಶೋಧಕ. ಅವರ ಕಾವ್ಯದಲ್ಲಿ ಭಾರತೀಯ ತತ್ವಶಾಸ್ತ್ರ, ಜನಪದ ಸಂಸ್ಕೃತಿ ಮತ್ತು ಮಾನವ ಜೀವನದ ಆಳವಾದ ಚಿಂತನೆಗಳು ಕಾಣಿಸುತ್ತವೆ. ಈ ಇಬ್ಬರು ಸಾಹಿತ್ಯಕರ್ತರು ಭಾರತೀಯ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸರಸ್ವತಿ ಸಮ್ಮಾನ್ ಎಂಬ 2 ಅತ್ಯುನ್ನತ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿರುವ ಅಪರೂಪದ ವ್ಯಕ್ತಿತ್ವಗಳಾಗಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಭಾರತೀಯ ಸಾಹಿತ್ಯದ ಇತಿಹಾಸವನ್ನ ಗಮನಿಸಿದರೆ ಒಂದು ಸತ್ಯ ನಮಗೆ ಸ್ಪಷ್ಟವಾಗುತ್ತದೆ. ಭಾಷೆಗಳು ಬೇರೆಯಾಗಿರಬಹುದು, ಆದರೆ ಸಾಹಿತ್ಯದ ಆತ್ಮ ಒಂದೇ. ಜ್ಞಾನಪೀಠ ಪ್ರಶಸ್ತಿ ಈ ಮಹಾ ಸಾಹಿತ್ಯ ಪರಂಪರೆಯನ್ನ ಗೌರವಿಸುವ ವೇದಿಕೆಯಾಗಿದೆ. ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನಾವು ಈ ಮಹಾನ್ ಕವಿಗಳನ್ನ ಅಧ್ಯಯನ ಮಾಡಬೇಕು, ಅವರ ಕೃತಿಗಳನ್ನ ಓದಬೇಕು, ಅವರ ಚಿಂತನೆಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಅದೇ ನಮ್ಮ ಸಾಹಿತ್ಯ ಪರಂಪರೆಗೆ ನಿಜವಾದ ಗೌರವ. ಪ್ರಿಯ ವಿದ್ಯಾರ್ಥಿಗಳೇ, ಇದು ನಮ್ಮ ಅನರ್ಘರತ್ನ ಕನ್ನಡ ಸಾಹಿತ್ಯ ಚರಿತ್ರೆ ಯೂಟ್ಯೂಬ್ ಚಾನೆಲ್. ಈ ಚಾನೆಲ್ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗಾಗಿ ಉಚಿತ ಆನ್ಲೈನ್ ತರಗತಿಗಳಿಗಾಗಿ ನಿರ್ಮಿಸಲಾಗಿದೆ. ಇಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರ ಇರುವುದಿಲ್ಲ. ವಿಡಿಯೋ ನಿಮಗೆ ಇಷ್ಟವಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ.